ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕರಿಗೆ ಆಧಾರ್ ಕಾರ್ಡ್ ಅನ್ನ ಮಾಡಿಸಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. 12 ಸಂಖ್ಯೆ ಈ ಆಧಾರ್ ಕಾರ್ಡ್ ಇಂದ ನಮ್ಮ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದರಲ್ಲೂ ಕೂಡ ಹೆಸರೇನು, ತಂದೆ ತಾಯಿ ಹೆಸರೇನು ಮತ್ತು ಗುರುತಿನ ಚೀಟಿಗೆ ಅವಶ್ಯಕವಾಗಿ ಈ ಆಧಾರ್ ಕಾರ್ಡ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ. ಸೊ ಈಗ ಆಧಾರ್ ಕಾರ್ಡ್ ಜೊತೆಗೆ ಹಿರಿಯರಿಗೆ, ಪ್ರತಿಯೊಬ್ಬರು ನಾಗರಿಕರಿಗೆ, ಸಣ್ಣ ಮಕ್ಕಳಿಗೂ ಕೂಡ ಆಧಾರ್ ಕಾರ್ಡ್ ಕೊಡ್ತಿದ್ದೀವಿ. ಇನ್ನು ಮುಂದೆ ಮಕ್ಕಳಿಗೆ ಯಾರ್ಯಾರು ಶಿಕ್ಷಣವನ್ನು ಪಡಿತಾ ಇರುವಂಥ ಮಕ್ಕಳಿದ್ದಾರೆ, ಅದು LKG ಇಂದ ಹೈಯರ್ ಸ್ಟಡೀಸ್ವರೆಗೂ ಕೂಡ ಯಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಪ್ರತ್ಯೇಕವಾಗಿ ಈಗ ಆಧಾರ್ ಕಾರ್ಡ್ ಹೇಗಿದೆಯೋ ಅದೇ ರೀತಿಯಾಗಿ ಅಪಾರ್ ಕಾರ್ಡ್ ಅಂಥೇಳಿ ID ಕಾರ್ಡನ್ನು ಈಗ ಕೇಂದ್ರ ಸರ್ಕಾರ ತರಲಿಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ಅದರ ಪ್ರಕ್ರಿಯೆನೂ ಕೂಡ ಮುಂದುವರೆದಿದೆ. ಹಾಗಾದರೆ ಈ ಅಪಾರ್ ಕಾರ್ಡ್ ವಿದ್ಯಾರ್ಥಿಗಳಿಗೆ ಮಾಡಿಸೋದ್ರಿಂದ, ಈ ಅಪಾರ್ ID ಕಾರ್ಡನ್ನು ಮಾಡಿಸೋದ್ರಿಂದ ಏನು ಅನುಕೂಲ, ಏನು ಪ್ರಯೋಜನ ಇದೆ ಮತ್ತು ಹೇಗೆ ಅಪ್ಲೈ ಮಾಡಬೇಕು, ಈ ಕಾರ್ಡನ್ನು ಪಡಿಬೇಕಂದ್ರೆ ಮತ್ತು ಈ ಕಾರ್ಡನ್ನು ತೆಗೆದುಕೊಳ್ಳೋದು ಹೇಗೆ, ಅಂದರೆ ಡೌನ್ಲೋಡ್ ಮಾಡೋದು ಹೇಗೆ, ಇದರ ಪ್ರಕ್ರಿಯೆ ಏನು, ಶಾಲೆಯಲ್ಲಿ ಯಾವ ರೀತಿಯಾದಂಥ ಪ್ರಕ್ರಿಯೆ ಇದೆ, ನಮಗೆ ಇದು ಮಸ್ಟ್ ಕಂಪಲ್ಸರಿನ ನಾವು ಈ ID ಕಾರ್ಡನ್ನು, ಅಪಾರ್ ID ಕಾರ್ಡನ್ನು ಮಸ್ಟ್ ತೆಗೆದುಕೊಳ್ಳೇಬೇಕಾ ಅಥವಾ ಇಲ್ಲ ನಮಗೆ ಆಯ್ಕೆ ಇದೆಯಾ ಪೋಷಕರಿಗೆ, ಈ ಎಲ್ಲ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಆಧಾರ್ ಕಾರ್ಡ್ ಆರಂಭದಲ್ಲಿ ನಿಮಗೆ ಎಲ್ಲರಿಗೂ ಕೂಡ ನಿಮಗೆ 12 ಸಂಖ್ಯೆಯ ಈ ನಂಬರ್ ಏನಿದೆ ಬಯೋಮೆಟ್ರಿಕ್ ಸಹಿತ ದಾಖಲಾಗುವಂಥ ಈ ಕಾರ್ಡ್ನಿಂದ ನಿಮಗೆ ಪ್ರತಿಯೊಂದು ಮಾಹಿತಿ, ವಿಳಾಸ ಇರ್ಬೋದು, ಗಂಡು ಹೆಣ್ಣು ಹೆಸರು ಮತ್ತು ತಂದೆ ತಾಯಿ ಹೆಸರು ಇರ್ಬೋದು, ಎಲ್ಲದರ ಮಾಹಿತಿ ಸಿಗುತ್ತೆ. ವಿತ್ ನಿಮಗೆ ಬಯೋಮೆಟ್ರಿಕ್ನ ಮಾಹಿತಿ ಕೂಡ ಸಿಗುತ್ತೆ. ಇದರಿಂದಾಗಿ ಪತ್ತೆ ಮಾಡೋದು, ಐಡೆಂಟಿಫಿಕೇಷನ್, ನಿಮಗೆ ಕ್ರೈಮ್ ವಿಚಾರದಲ್ಲಿರ್ಬೋದು, ಬೇರೆ ಅಪರಾಧ ಪ್ರಕರಣಗಳಿರ್ಬೋದು ಅಥವಾ ಬೇರೆ ಪ್ರತಿಯೊಂದು ಕಾರಣಕ್ಕೂ ಕೂಡ ಆಧಾರ್ ಈಗ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದಕ್ಕೂ ಕೂಡ ಕೆಲವರು ಯಾಕೆ ನಾವು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿ ಕೇಳಿದಂಥವರು ಕೂಡ ಇದ್ದಾರೆ. ಈ ವಿಚಾರ ಇರಲಿ. ಈಗ ಮಕ್ಕಳಿಗೆ LKG UKG ಇಂದ ಅಪ್ ಟು ಹೈಯರ್ ಸ್ಟಡೀಸ್ವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಅಪಾರ್ ID ಕಾರ್ಡನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಈಗಾಗಲೇ ಆ ಪ್ರಕ್ರಿಯೆನೂ ಕೂಡ ಮುಂದುವರೆದಿದೆ. ಇದರ ಅನುಕೂಲ ಏನು, ಈ ರೀತಿ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂಥೇಳಿ ಕೇಳೋರ ಸಂಖ್ಯೆ ಬಹಳ ಇದೆ. ಇದರಿಂದ ಅನುಕೂಲ ಏನಾಗುತ್ತೆ ಅಂದರೆ ಆ ವಿದ್ಯಾರ್ಥಿಯ ಶೈಕ್ಷಣಿಕ ಚಟುವಟಿಕೆ ಏನಿದೆ ಅದರ ಸಂಪೂರ್ಣ ಮಾಹಿತಿ ಅದರಲ್ಲಿ ಡಿಜಿಟಲೀಕರಣ ಆಗುತ್ತೆ. ನೀವು ಯಾವ ಶಾಲೆಯಲ್ಲಿ ಓದಿದ್ರಿ ಪ್ರೈಮರಿ, ಯಾವ ಶಾಲೆಯಲ್ಲಿ ಹೈಸ್ಕೂಲ್ ಓದಿದಿರಿ, ಯಾವ ಶಾಲೆಯಲ್ಲಿ ಹೈಯರ್ ಸ್ಟಡೀಸನ್ನು ಓದಿದಿರಿ, ಯಾವ ಶಾಲೆಯಲ್ಲಿ PU ಓದಿದಿರಿ, ಯಾವ ಶಾಲೆಯಲ್ಲಿ ಡಿಗ್ರಿ ಓದಿದಿರಿ, ಇದರ ಮಾಹಿತಿ ಮತ್ತು ನಿಮಗೆ ಯಾವ ಶಾಲೆಯಲ್ಲಿ ಎಷ್ಟನೇ ತರಗತಿ ಓದಬೇಕಾದ್ರೆ ಯಾವ ಇಯರಲ್ಲಿ ಎಷ್ಟು ಅಂಕಗಳು ಬಂದಿದ್ವು ಅವುಗಳೆಲ್ಲ ಮಾಹಿತಿ ಕೂಡ ಇದರಲ್ಲಿ ದಾಖಲಾಗತ್ತೆ. ಇನ್ನೂ ಒಂದು ಭಾಳ ಪ್ರಮುಖವಾದಂಥ ಪ್ರಯೋಜನ ಏನು ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಕೊಡಲಿಕ್ಕೆ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ ಈ ID ಕಾರ್ಡ್ ಇದ್ದರೆ. ID ಕಾರ್ಡ್ ಇಲ್ಲದಿದ್ದರೆ ಆಗೋದಿಲ್ಲ ಅಂತೇನಲ್ಲ, ಸ್ಕಾಲರ್ಶಿಪ್ ಸಿಗೋದಿಲ್ಲ ಏನಂತಲ್ಲ, ಆದರೆ ಈ ID ಕಾರ್ಡ್ ಇತ್ತಂದರೆ ಎಲ್ಲದೂ ಕೂಡ ನಿಮ್ಮ ಮಾಹಿತಿ ಏನಿದೆ ಪ್ರತಿಯೊಂದು ಮಾಹಿತಿ ಮತ್ತು ಮಾಸ್ ಕಾರ್ಡ್ ಎಲ್ಲವೂ ಕೂಡ ಅದರಲ್ಲಿ ದಾಖಲಾಗುತ್ತೆ. ದಾಖಲು ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ಸರ್ಕಾರಿ ಶಾಲೆಗಳಿಗೆ, ಅನುದಾನಿತ ಶಾಲೆಗಳಿಗೆ, ಅನುದಾನ ರಹಿತ ಶಾಲೆಗಳಿಗೆ ಅಂದರೆ ಗೌರ್ಮೆಂಟ್ ಸ್ಕೂಲ್ಸ್, ಪ್ರೈವೇಟ್ ಸ್ಕೂಲ್ಸ್, ಏಡೆಡ್ ಸ್ಕೂಲ್ಸ್, ಅನ್ಏಡೆಡ್ ಸ್ಕೂಲ್ಸ್ ಇವೇನಿದಾವಲ್ಲ ಎಲ್ಲರಿಗೂ ಕೂಡ ಈಗಾಗಲೇ ಸೂಚನೆಯನ್ನು ನೀಡಿದೆ. ದೇಶದಾದ್ಯಂತನೂ ಕೂಡ ಅಪಾರ್ ID ಕಾರ್ಡನ್ನು ಕೊಡುವಂಥ ಪ್ರಕ್ರಿಯೆ ಏನಿದೆ ಇದು ಶುರುವಾಗಿದೆ. ಈಗಾಗಲೇ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿಗಳಿಗೆ ಇದಕ್ಕೆ ಸಂಬಂಧಿಸಿದಂತೆ ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಪೋಷಕರ ಸಭೆಯನ್ನು ಕರೆದು, ಪೋಷಕರೆಲ್ಲರನ್ನು ಕೂಡ ಕರೆದು ಅವ್ರನ್ನ ಸಭೆ ಕರೆದು ಅದರಲ್ಲಿ ಅವರ ಒಪ್ಪಿಗೆ ಪತ್ರವನ್ನು ನೀಡಬೇಕು. ಅಂದರೆ ಪೇರೆಂಟ್ಸ್ ಓಕೆ ಅಂದರೆ ಮಾತ್ರ ಇದನ್ನು ಅಪಾರ್ IDಯನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ ಮಕ್ಕಳ ಹೆಸರಲ್ಲಿ, ಇಲ್ಲದೇ ಇದ್ದರೆ ಮಾಡುವಂತಿಲ್ಲ. ಅವರ ಒಪ್ಪಿಗೆ ಪಡೆಯೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಈ ಹಿಂದೆ ಆಧಾರ್ ಕಾರ್ಡ್ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ವಿರೋಧಗಳು ವ್ಯಕ್ತವಾದವು. ಯಾಕೆ ನಾವು ಕೊಡಬೇಕು, ನಮಗೆ ಗುರುತಿನ ಚೀಟಿ ವೋಟರ್ ID ಇದೆ, ಆಧಾರ್ ಕಾರ್ಡ್ ಯಾಕೆ ಬೇಕು ಅಂತೇಳಿ. ಬಟ್ ಈಗ ಪ್ರತಿಯೊಂದು ವಿಚಾರಕ್ಕೂ ಕೂಡ ಈಗ ಆಧಾರೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇಂಪ್ರೆಷನ್ ಇರೋದ್ರಿಂದ, ಅಂದರೆ ಬಯೋಮೆಟ್ರಿಕ್ ಇರೋದರಿಂದ ಐಡೆಂಟಿಫೈ ಮಾಡಲಿಕ್ಕೆ ಇರ್ಬೋದು ಮತ್ತು ಬೇರೆ ಬೇರೆ ಕಾರಣಗಳಿಗೆ ಆಧಾರ್ ಅನಿವಾರ್ಯ ಕೂಡ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇದು ಮಕ್ಕಳಿಗೆ ಶೈಕ್ಷಣಿಕ ಚಟುವಟಿಕೆ, ಅವರ ಸಾಧನೆಗಳು ಏನಿದ್ರು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಏನಿದ್ದಾವೆ ಅವೆಲ್ಲವೂ ಕೂಡ ಇದರಲ್ಲಿ ಆ್ಯಡ್ ಆಗ್ತಾನೆ ಹೋಗುತ್ತೆ. ನೀವು ಪ್ರೈಮರಿ ಸ್ಕೂಲಲ್ಲಿದ್ದರೆ ಪ್ರೈಮರಿ ಸ್ಕೂಲ್ನ ಸಿಬ್ಬಂದಿಗಳು ಮತ್ತು ಅಲ್ಲಿರುವಂಥ ಶಾಲಾ ಶಿಕ್ಷಕರು
ಮುಖ್ಯೋಪಾಧ್ಯಾಯರು ಏನು ನಿಮಗೆ ಸರ್ಟಿಫಿಕೇಟ್ಗಳನ್ನು ಕೊಡ್ತಾರೆ ಅವೆಲ್ಲವೂ ಕೂಡ ಆ್ಯಡ್ ಆಗ್ತಾ ಹೋಗ್ತವೆ. ಇದು ಒಂದು ರೀತಿ ಡಿಸಿ ಲಾಕರ್ ಅಂತ, ಡಿಸಿ ಎಜುಕೇಷನ್ ಲಾಕರ್ ರೀತಿಯಾದಂಥ ವ್ಯವಸ್ಥೆ ಇದು. ನಿಮಗೆ ಪ್ರತಿಯೊಂದು ಮಾಹಿತಿ ಇರೋದ್ರಿಂದ ಸೊ ಏನಂದರೆ ಕ್ರಾಸ್ ಚೆಕ್ ಮಾಡುವಂಥ ಸಮಯದ ಅಭಾವ ಏನಿದೆ ಅದು ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ನೀವು 7ನೇ ತರಗತಿ 8ನೇ ತರಗತಿ ಓದ್ತಾ ಇರ್ತೀರಿ, ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿದಿರಿ ಅಂದರೆ ಕ್ರಾಸ್ ವೆರಿಫೈ ಮಾಡಲಿಕ್ಕೆ ಫಿಸಿಕಲ್ ಆಗಿ ನೀವು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ವೆರಿಫೈ ಮಾಡಬೇಕಾಗತ್ತೆ. ಬಟ್ ಈ ವೆಬ್ಸೈಟಲ್ಲಿ ನಿಮಗೆ ಮಾಹಿತಿ ಇತ್ತು ಮತ್ತು ಆ ID ಕಾರ್ಡನ್ನು ಪಡೆದಿದ್ರಿ ಅನ್ನೋದಾದರೆ ನಿಮಗೆ ಈಸಿಯಾಗಿ ಸ್ಕಾಲರ್ಶಿಪ್ ಕೊಡಲಿಕ್ಕೆ, ಕೇಂದ್ರ ಸರ್ಕಾರದ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಸ್ಕಾಲರ್ಶಿಪ್ ಇರ್ಬೋದು, ಇವೆರಡೂ ಕೂಡ ಕೊಡುವಂಥ ಕೆಲಸ ಆಗುತ್ತೆ. ಇದು ನಿಮಗೆ ಪರ್ಮನೆಂಟ್ ಒಂದೇ ಒಂದು ನಂಬರ್ ಇರುತ್ತೆ. ಈಗೇನು ನಿಮಗೆ ಆಧಾರ್ ಸಂಖ್ಯೆಯಲ್ಲಿ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ನಂಬರ್ ಇದೆಯಲ್ಲ, ಅದು ನಿಮಗೆ ಸಾಯೋವರೆಗೂ ಒಂದೇ ನಂಬರ್, ಅದು ಪರ್ಮನೆಂಟ್ ನಂಬರ್, ಚೇಂಜ್ ಆಗೋದಿಲ್ಲ. ಅದೇ ರೀತಿ ಎಜುಕೇಷನ್ ವಿಚಾರಕ್ಕೂ ಕೂಡ ಮಕ್ಕಳಿಗೆ ಒನ್ ನೇಷನ್ ಒನ್ ID ಕಾರ್ಡ್ ಅನ್ನೋ ರೀತಿಯಾಗಿ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇರೋದು. ಈಗಾಗಲೇ ಬಹುತೇಕ ನಮ್ಮ ರಾಜ್ಯದಲ್ಲೂ ಕೂಡ ಈ ಪ್ರಕ್ರಿಯೆ ಶುರುವಾಗಿದೆ. ಪೋಷಕರು ಒಪ್ಪಿದರೆ ಮಾತ್ರ ಈ ಕಾರ್ಡನ್ನು ಮಾಡಿಸ್ತಾರೆ, ಇಲ್ಲದೇ ಇದ್ದರೆ ಏನು ಮಾಡೋಕ್ಕಾಗೋದಿಲ್ಲ. ಉಳಿದಂಥವ್ರೆಲ್ಲರೂ ಕೂಡ ಕೆಲವರು ಯಾರು ಒಪ್ಪಿದ್ದಾರೆ ಅವರು ID ಕಾರ್ಡನ್ನು ಮಾಡಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ಈ ID ಕಾರ್ಡನ್ನು ಡೌನ್ಲೋಡ್ ಮಾಡೋದು ಹೇಗೆ? ಒಂದು ನಿಮಗೆ ಯಾವುದೇ ರೀತಿ ನಿಮ್ಗೆ ತುಂಬ ಉತ್ಸುಕತೆ ಇದ್ದರೆ ನೀವು ನೀವಾಗೆ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲದೇ ಇದ್ದರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಓದ್ತಾ ಇದ್ದಾರೆ, ಎಲ್ಲಿ ಖಾಸಗಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅವರೇ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಳ್ಳೋಂಥ ಪ್ರಕ್ರಿಯೆ ಏನಿದೆ ಅದನ್ನು ಮಾಡ್ತಾರೆ. ಬಟ್ ನೀವಾಗೆ ಮಾಡ್ಕೋಬೇಕು, ನಮ್ಮ ಮಕ್ಕಳಿಗೆ ಇದು ಈ ಏನು ಅಪಾರ್ ಕಾರ್ಡ್ ಏನಿದೆ, ಅಪಾರ್ ಕಾರ್ಡ್ ID ಕಾರ್ಡ್ ಏನಿದೆ ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಹೇಗೆ ಅನ್ನೋದಾದರೆ ಇದು ABC ಅಂಥೇಳಿ, ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂಥೇಳಿ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗತ್ತೆ. ಆ ವೆಬ್ಸೈಟ್ನ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತೀನಿ. ಅಲ್ಲಿ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಅನ್ನುವಂಥ ಒಂದು ಆಯ್ಕೆ ಇದೆ, ಅದನ್ನು ಆಯ್ಕೆ ಮಾಡ್ಕೋಬೇಕು. ಡಿಜಿ ಲಾಕರ್ ಖಾತೆಯನ್ನು ರಚಿಸಲು ಸೈನ್ ಅಪ್ ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮಗೆ ಮೊಬೈಲ್, ಅಡ್ರೆಸ್ ಮತ್ತು ಆಧಾರ್ ಕಾರ್ಡ್ನ ವಿವರೆಲ್ಲ ಕೇಳುತ್ತೆ, ಡೀಟೇಲ್ಸ್ ಅದೆಲ್ಲದನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ಇವೆಲ್ಲವನ್ನು ಕೂಡ ಬಳಸ್ಕೊಂಡು ಡಿಜಿಟಲ್ ಲಾಕರ್ ಖಾತೆಗೆ ಲಾಗಿನ್ ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ರೆ ನೀವು ಡಿಜಿ ಲಾಕರ್ ಖಾತೆಗೆ ಲಾಗಿನ್ ಆಗ್ತೀರಾ. KYC ಪರಿಶೀಲನೆ ಆಗುತ್ತೆ, ಅಂದರೆ ನಿಮಗೆ ಆಧಾರ್ ಕಾರ್ಡ್ ಇವೆಲ್ಲವೂ ಕೂಡ ಸರಿಯಾಗಿದೆಯಿಲ್ಲ ಅಂತೇಳಿ ಪರಿಶೀಲನೆ ಆಗುತ್ತೆ. ಸೊ ಇದಾದ ಮೇಲೆ ನಿಮ್ಮ ಒಪ್ಪಿಗೆಯನ್ನು ಕೂಡ ಕೇಳುತ್ತೆ, ಏನಪ್ಪ ಇದು ನಾವು ಈ ಕಾರ್ಡನ್ನು ತೆಗೆದುಕೊಳ್ಬೋದು, ಅಪಾರ್ ಕಾರ್ಡನ್ನು ಮಾಡ್ಬೋದಾ ಅಂಥೇಳಿ ಕೇಳುತ್ತೆ. ಅದಕ್ಕೆ ನೀವು ಓಕೆ ಮಾಡಬೇಕಾಗತ್ತೆ. ಓಕೆ ಆದರೆ ಮಾತ್ರ ಐ ಅಗ್ರಿ ಅನ್ನುವಂಥ ಆಯ್ಕೆ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಮಾತ್ರ ಮುಂದೆ ಅದು ಫರ್ದರ್ ಹೋಗುತ್ತೆ ನೆಕ್ಸ್ಟ್ ಆಪ್ಷನ್ಗೆ. ಶಾಲೆ ಅಥವಾ ವಿಶ್ವವಿದ್ಯಾಲಯದ ಹೆಸರು, ತರಗತಿ, ಕೋರ್ಸ್ ಹೆಸರು, ಈ ಬೇರೆ ಬೇರೆ ಎಜುಕೇಷನ್ ಡೀಟೇಲ್ಸ್ ಏನಿರುತ್ತೆ ಅವೆಲ್ಲವನ್ನು ಕೂಡ ಆ್ಯಡ್ ಮಾಡಬೇಕು. ಇದು ಯಾರಿಗೆ ಅಂತಂದರೆ ಈಗಾಗಲೇ ಎಜುಕೇಷನ್ PUC ಓದ್ತಾ ಇರ್ತಾರೆ, ಡಿಗ್ರಿ ಓದ್ತಾ ಇರ್ತಾರೆ, ಅವರು ಇದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ನೀವು LKG UKGಯಿಂದ 1ನೇ ತರಗತಿಯಿಂದ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ರಿಜಿಸ್ಟ್ರೇಷನ್ ಮಾಡುವಂಥ ಕಾರ್ಯ ಆ ಶಾಲೆಯಿಂದನೇ ಆಗುತ್ತೆ. ನೀವು ಒಪ್ಪಿಗೆ ಪತ್ರಕ್ಕೆ ಮಾತ್ರ ಸೈನ್ ಮಾಡಿದ್ರೆ ಆ ಪ್ರಕ್ರಿಯೆ ಏನಿದೆ ಮುಂದುವರಿಯುತ್ತೆ. ಸೊ ಫಾರ್ಮನ್ನು ಇದನ್ನು ಸಲ್ಲಿಸಿದ ಮೇಲೆ ಅಪಾರ್ ID ಕಾರ್ಡ್ ನೀವು ರಚಿಸಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅದರ ಮಾಹಿತಿಯನ್ನು ಕೂಡ ನಿಮಗೆ ನೀಡ್ತೀನಿ. ABC ವೆಬ್ಸೈಟ್ ಏನಿದೆ ಈ ವೆಬ್ಸೈಟ್ನಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ವೆಬ್ಸೈಟ್ ಲಾಗಿನ್ ಮಾಡಬೇಕು. ಅಲ್ಲಿರುವಂಥ ಡ್ಯಾಶ್ ಬೋರ್ಡ್ನಲ್ಲಿ ಅಪಾರ್ ಕಾರ್ಡ್ ಡೌನ್ಲೋಡ್ ಅನ್ನುವಂಥ ಒಂದು ಆಯ್ಕೆ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಅಪಾರ್ ಕಾರ್ಡ್ ಅಲ್ಲಿ ಸ್ಕ್ರೀನ್ ಏನು ಕಾಣಿಸುತ್ತಲ್ಲ ಅಲ್ಲಿ ಡೌನ್ಲೋಡ್ ಅಥವಾ ಪ್ರಿಂಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಪಾರ್ ಡೌನ್ಲೋಡ್ ಅಪಾರ್ ಕಾರ್ಡ್ ಏನಿದೆ ಆ ಡೌನ್ಲೋಡ್ ಆಗುತ್ತೆ. ಸೊ ಇದರಿಂದ ಏನು ಉಪಯೋಗ ಅನ್ನೋದನ್ನು ನಿಮಗೆ ಮೊದಲೇ ಮಾಹಿತಿಯನ್ನು ನೀಡಿದ್ದೇನೆ. ಇದು ಆಪ್ಷನಲ್ ನಿಮಗೆ, ಅಂದರೆ ನಿಮಗೆ ಪೇರೆಂಟ್ಸ್ ನಮ್ಮ ಮಕ್ಕಳ ಮಾಹಿತಿಯನ್ನು ಯಾಕಪ್ಪ ಸುಮ್ಮನೆ ಇವೆಲ್ಲ ಈ ರೀತಿ ಡಾಕ್ಯುಮೆಂಟ್ಸ್ಗಳನ್ನೆಲ್ಲವನ್ನು ಸಬ್ಮಿಟ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಮಾಡೋರು ಇರ್ತಾರೆ. ಬಟ್ ವಿಚಾರ ಮಾಡಿ, ಈಗಾಗಲೇ ದೇಶಾದ್ಯಂತನೂ ಕೂಡ ಕೇಂದ್ರ ಸರ್ಕಾರ ಅದರಲ್ಲೂ ಕೂಡ ನಿಮಗೆ NEP ಅಡಿಯಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇರೋದು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಡ್ ಮತ್ತು ಒಂದು ನಂಬರ್ ಇರುತ್ತೆ. ನೀವು ಎಲ್ಲೇ ಹೋದ್ರೂ ಕೂಡ ಬಹಳ ಅನುಕೂಲ ಆಗೋದು ಯಾವುದು ಅಂದರೆ ನೀವು TCಗಳನ್ನು ತೆಗೆದುಕೊಳ್ಳಲಿಕ್ಕೆ ಬೇರೆ ಶಾಲೆಗಳಿಗೆ ವರ್ಗಾವಣೆ ಆಗುವಂಥ ಸಂದರ್ಭದಲ್ಲಂತೂ ತುಂಬಾ ಅನುಕೂಲ ಆಗುತ್ತೆ. ಇದೆಯಾ ಈ ID ಕಾರ್ಡ್ ಇದೆಯಾ ಅಂತಲೂ ಕೂಡ ಕೇಳ್ತಾರೆ. ಈ ID ಕಾರ್ಡ್ ಒಂದಿತ್ತು ಅಂದರೆ, ಅಪಾರ್ ID ಕಾರ್ಡ್ ಒಂದಿತ್ತು ಅಂದರೆ ನಿಮಗೆ ಈಸಿ ಆಗುತ್ತೆ. ಮತ್ತು ನಿಮ್ಮ
ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಏನೇನಿದೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಏನಾದರೂ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಾದರೂ ಇದ್ದರೆ ಅವುಗಳನ್ನು ಮಾಹಿತಿ ಕೂಡ ಇರುತ್ತೆ. ಇನ್ನು ಇತ್ತೀಚೆಗಂತೂ ನಿಮಗೆ ಕ್ರೆಡಿಟ್ ಸ್ಕೋರನ್ನು ಕೊಡುವಂಥ ಕಾರ್ಯಗಳು ಆಗ್ತಾ ಇದ್ದಾವೆ. CBSE ಇರ್ಬೋದು, ICSE ಇರ್ಬೋದು. ಸ್ಟೇಟ್ ಸಿಲೆಬಸಲ್ಲಿ ಇದರ ಏನು ಕಡಿಮೆ ಇದು ಕ್ರೆಡಿಟ್ ಸ್ಕೋರ್ಗಳನ್ನು ಕೊಡ್ತಾ ಇರೋದು. ಬಟ್ CBSE ICSE ಇರುವಂಥ ಸ್ಕೂಲ್ಗಳಲ್ಲಿ ಇದ್ದೇ ಇದೆ. ಇವುಗಳಿಗೆ ನಿಮ್ಗೆ ಇಮಿಡಿಯೇಟಾಗಿ ಎಷ್ಟು ಸ್ಕೋರ್ ಬಂದಿದೆ ಏನು ಅಂಥೇಳಿ ಮಾಹಿತಿನೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ. ನಿಮಗೇನೆಂದರೆ ನಿಮ್ಮ ಮೊಬೈಲಲ್ಲಿ ಒಂದು ಆ್ಯಪಲ್ಲೇ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ನೀವು ಅಪ್ ಟು LKG ಇಂದ ಲೋಯರ್ ಪ್ರೈಮರಿ, ಹೈಯರ್ ಪ್ರೈಮರಿ ಮತ್ತು PUC, ಡಿಗ್ರಿ, ಹೈಯರ್ ಸ್ಟಡೀಸ್ ಎಲ್ಲೆಲ್ಲಿ ಓದಿದಿರಿ, ಏನೇನು ಮಾರ್ಕ್ಸ್ ತೊಗೊಂಡಿದ್ದೀರಿ ಮತ್ತು ಏನೇನು ಸರ್ಟಿಫಿಕೇಟ್ಗಳು ಸಿಕ್ಕಿದ್ದಾವೆ ಅವುಗಳೆಲ್ಲ ಮಾಹಿತಿ ಇರುತ್ತೆ. ಎಸ್ಪೆಷಲಿ ಸ್ಕಾಲರ್ಶಿಪ್ಪಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ನಿಮ್ಮ ID-ಯನ್ನು ನಂಬರ್ ಎಂಟ್ರಿ ಮಾಡಿದ್ರೆ ಎಲ್ಲ ಡೀಟೇಲ್ ಸಿಗುವಂಥ ಚಾನ್ಸಸ್ ಏನು, ಎಲ್ಲ ಡೀಟೇಲ್ ಎಲ್ಲ ಕೂಡ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮಾಡ್ತಿರುವಂಥ ಸ್ವಯಂ ಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ ಇದು. ಸೊ ಈ ಪ್ರಕ್ರಿಯೆ ಶುರುವಾಗಿದೆ. ಬಟ್ ಆಪ್ಷನಲ್ ಇದು ಪೇರೆಂಟ್ಸ್ಗೆ. ನೀವು ಬೇಕಾದರೆ ನಿಮ್ಮ ಮಕ್ಕಳ ಮಾಹಿತಿಯನ್ನು ಇದರಲ್ಲಿ ID ಕಾರ್ಡ್ ತೆಗೆದುಕೊಳ್ಬೋದು, ಇಲ್ಲದೆ ಹೋದರೆ ಬಿಡ್ಬೋದು. ಕನ್ಸರ್ನ್ ಒಪ್ಪಿಗೆ ಇದ್ದರೆ ಮಾತ್ರ ID ಕಾರ್ಡನ್ನು ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಸದುದ್ದೇಶದಿಂದ ಮಾಡಿರುವಂಥ ವಿಚಾರ ಇದು. ಈ ದಾಖಲೆಗಳೇನಿದ್ದಾವೆ, ಮಾಹಿತಿ ಏನಿದೆ, ಸೋರಿಕೆ ಆಗ್ಬಿಡುತ್ತಾ ಅನ್ನುವಂಥ ಭಯನೂ ಕೂಡ ಕಾಡ್ತಾ ಇದೆ. ಬಟ್ ಇಲ್ಲ, ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಇಲ್ಲ, ಆ ರೀತಿಯಾದ ಕೇಂದ್ರ ಶಾಲಾ ಶೈಕ್ಷಣಿಕ ಮಾಹಿತಿ ಏನಿದೆ ಇವೆಲ್ಲವೂ ಕೂಡ ನಾವು ಡಿಜಿಲಾಕರಿಗೆ ಅಂದರೆ ಅವರ ಸೇಫ್ಟಿಗಾಗಿ ಮಾಡಿರೋದು ಮತ್ತು ಅವರ ಅನುಕೂಲಕ್ಕಾಗೇ ಮಾಡಿರೋದು. ಇದು ಸೋರಿಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಸೊ ಇದು ಅಪಾರ್ ID ಕಾರ್ಡ್ ಸಂಬಂಧಿಸಿದಂತೆ ಮಾಹಿತಿ. ಇದು ನಿಮಗೆ ಇಷ್ಟ ಆಗಿದೆ, ಈ ಮಾಹಿತಿಯಿಂದ ನಿಮಗೆ ಉಪಯುಕ್ತ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, News 18.